ಸಮೃದ್ಧಿ ಹಂಗವಾ ಹಾಯ್ ಮಾಡು ಹಾಯ್ 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 ಮಾಡವ ಬಿಡ್ಬಿ ಹಾಯ್ ಹಾಯ್ ಸುಳಿ ಮಗನಿಗೆ ಹಾಯ್ ಮಾಡಲ್ಲ ನೋಡಿಕಿ ಹೋಗ್ನಿ ಹೋಗಿ ಏನಾಗ ಕುಂದ್ರು ತಾಕುಂದ್ರ ಹೋಗು ಹೊರಗೆ ಹೋಗು ನೀವು ಹೋಗ ಮಾಡ್ತಾರೆ ಸಮೃದ್ಧಿ ಹೊರಗೆ ಹೋಗಲ್ಲ ಚೆನ್ನಾಗಿ ಜಟ್ಟು ಸಮೃದ್ಧಿ ಮುಸುಳಿ ಮುಸ್ ಮುಸ್ ಚಲಕತ್ತಾಳ ಅಂಡಿ ಈ ಚಾಪುಡಿ ತರ್ಬೇಕು ನೋಡಿ ಎಲ್ಲ ಕೈ ಬಾಳ ಇರ್ತಾವ ಚಪಟ್ ಮಾಡ್ತಾವ ಹೆಣಿಗೆಂದು ಅದ ಕೆಟ್ಟಾಗ ಚಪಾತಿ ಮಾಡೋದೈತ್ರಿ ರೊಟ್ಟಿ ಮಾಡಿದೇವು ನಮ್ಮ ಬೋರು ಮಾಡಿದ್ರು ನೈಟ್ ಇಬ್ರು ಕೂಡಿ ಮಾಡಿದೆವು ಲಾಟಾಸೋದು ಬೈಕ್ ಬಯಸೋದು ಬಿಡು ಹೆಸರು ಇಟ್ಕೊಂಡು ಮಾಡ್ಬೇಕು ಚಪಾತಿ ನೋಡಿ ಅಂತ ಮಾಡಿ ರೇಟ್ನಾಗ ಹಾಕ್ತೀನಿ ಹಾಕಿ ಮುಚ್ಚು ಸೊಕ ಸಾಕು ಚೆಲ್ಲಿತ್ತು ಬಂದ್ ಮಾಡ್ಲಿ
ಹಾಸ್ ಏ ಸಮೃದ್ಧ ಈಗ ಬಾಯ್ 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 ಮೇಡಮ್ ಬಾಯ್ ಮೇಡಮ್ ಯಾಕೆ ಬಾಯ್ ಮೇಡಮ್ ಇವಾಗ ನೋಡಿ ಬಾಯ್ ಮಾಡುತ್ತಲ್ಲ ಇವಾಗ ಚಪಾತಿ ಅಂತ ಆಗ್ಯಾವ್ರಿ ಸಣ್ಣವ ಬದನೆಕಾಯಿ ಪಲ್ಯ ಮಾಡಿದ್ದು ಇಲ್ಲಿ ಒಂದು ಸ್ವಲ್ಪ ಸಾರು ಕರಿ ಮೆಟ್ನಿ ನಮ್ಮ ಸಮೃದ್ಧಿಯವರು ಹೋದ್ರಿ ನಿಂದ್ರಿ ಹೊತ್ತು ಮಾಡಿ ಹೊತ್ತು ಮಾಡ್ರಿ ಬೀಗರಂತೂ ಊರಿಗೆ ಹೋಗ್ತೀವಿ ಅಂತ ತಯಾರಾಗ್ಯಾರಿ ಆದ್ರೆ ಇನ್ನ ಆ ಜಾತ್ರೆ ಸಂತಿ ಏನು ಹೋಗಿಲ್ಲ ಜಾತ್ರೆಗೆ ಹೋಗಿಲ್ಲ ಇನ್ನ ಬಳಿಯೋದು ಎಲ್ಲ ಕುಡಿಸ್ಕೊಂಬರ್ಬೇಕು ಇಲ್ಲಿ ಸಣ್ಣ ಬದ್ನಿಕಾಯಿ ಪಲ್ಯ ಮಾಡಿಟ್ರಿ ಬುತ್ತಿಗೆ ಮತ್ತು ಊಟಕ್ಕೆಲ್ಲ ಆತಂತೇಳಿ ಯಾಕಂದ್ರೆ ಜಾಸ್ತಿ ಹಾಲಿದ್ದವು ಹಾಲ ಮತ್ತು ಸಾಂಬಾರು ಜಾಸ್ತಿ ಇತ್ತು ಹಾಗಾಗಿ ಬುತ್ತಿ ಕಟ್ಟಕ್ಕೆ ಬೇಕಂತೇಳಿ ಅಷ್ಟೇ ಮೀಡಿಯಮ್ದಾಗ ಮಾಡಿಬಿಟ್ಟಿದ್ವಿ ಏನು ಬೇಕು ಇವಾಗ ಅಡುಗೆ ಅಂತ ಎಲ್ಲ ಆಗ್ಯದ್ರಿ ಅಕ್ಕ ಅಕ್ಕ ಬಿ ಉಂಡಾಳ್ರಿ ಇವತ್ತು ಹೋದ್ನೆಲಗತ್ತಾರ ಅವ್ರಿ ಮತ್ತು ಸಣ್ಣ ಬಿ ಹೋತಾಳ ಮತ್ತು ಮೈನಾಳಿಂತ ನಮ್ಮ ಮಾವರದ ಬಂದಿದ್ರಿ ಸಣ್ಣ ಮಾವರು ಅವರು ಹೋದ್ನೆಲ್ತಾರ ಅಷ್ಟು ಮಂದಿ ಅಂತ ಬೀಗದಾಗ ಹೋಗ್ತಾರೆ ಇವತ್ತು ಮನೆಯೆಲ್ಲ ಖಾಲಿ ಆಗಿಬಿಡ್ತದ ಅದಕ್ಕೆ ಸಂತ್ಯಾಗಂತೂ ಏನೋ ಹೋಗಿಲ್ರಿ ಬಳಿ ಉಟ್ಕೊಂಬಾರ್ದು ಮತ್ತು ಜಾತ್ರೆ ಸಂತ್ಯಾಗ ಹೋಗಿಲ್ಲ ಅದಕ್ಕಾಗಿ ಬಡ ಅಡುಗೆ ಮಾಡಿದ್ದೇವೆ ಎಲ್ಲರೂ ಊರಿಗೆ ಹೋಗೋರ ಅಂತೇಳಿ ಆ ಸಂತ್ಯಾಗ ಹೋಗ್ಬೇಕ್ರಿ ನಾ ಇವಾಗ ಅಡುಗೆ ಕೆಲಸ ಅಂತೂ ಎಲ್ಲ ಆಗೈತ್ರಿ ಆದ್ಮೇಲೆ ಬಟ್ಟೆ ಭೀ ಮತ್ತು ಅವರೇ ಸಣ್ಣವ ಮತ್ತು ಅಕ್ಕ ಅವ್ರ 3 ಮಂದಿ ಕೂಡಿ ಬಟ್ಟೆನೂ ಒಗದ್ರು ನಾನು ಒಂದಿಷ್ಟು ಚಪಾತಿ ಮಾಡಿದೆ ಒಂದಿಷ್ಟು ಸಣ್ಣವರು ಬದ್ನಿಕಾಯಿ ಪಲ್ಯ ಮಾಡಿದ್ರಿ ನಾನು ಮತ್ತು ಬೋರಮ್ಮ ಚಪಾತಿ ಮಾಡಿದ್ದೆವು ವಯಸ್ಸಂತೂ ಒಂದು ಸ್ವಲ್ಪ ದಮ್ಮ ಬೇರೆನೇ ಹೊಂಟದ್ರಿ ಯಾಕಂದ್ರೆ ಸರ್ದಿ ಬಂದ ಜಾಸ್ತಿಗೆ ನಮ್ಮ ಕಡೆಂತೂ ಒಂದು ಸ್ವಲ್ಪ ಥಂಡಿ ಭಾಳಷ್ಟಿದೆ ಹಂಗೆ ಸರ್ದಿ ಬಂದ ವಯಸ್ಸು ಬೇರೆನೇ ಕೆಸಾಗತ್ತಿದ್ರು ನಾನು ನೋಡಿ ನೀವು ವಿಡಿಯೋದಾಗ ವಯಸ್ಸು ಬೇರೆ ಕೆಸಾತಿತ್ತು ಇವಾಗ ಎಲ್ಲರೂ ಸಮೂ ನೋಡ್ರಿ ಡ್ಯಾನ್ಸ್ ಹೆಂಗೆ ಹೊಡಿತಾನ ಒಂದು ಸ್ವಲ್ಪ ಇಲ್ಲಿ ಹಾಡ ಹತ್ತಿತ್ರಿ ಹಂಗಾಕಿಸಿಂದ ಹಾಡಿಗೆ ನೋಡಿ ಅಷ್ಟೊಂದು ಡ್ಯಾನ್ಸ್ ಹೊಡ್ಲಾಗತ್ತಿದ್ದನು ಇವಾಗ ಎಲ್ಲರೂ ಕೂಡಿಕೆಸಿಂದ ಊಟ ಮಾಡಾಕತ್ತಿದ್ರಿ ಸಣ್ಣವ ಮತ್ತು ಅಕ್ಕ ಎಲ್ಲರೂ ಹುಡುಗರಿಲ್ಲ ನಾವು ಇವತ್ತಂತೂ ಮನೆ ಪೂರ್ತಿ ಖಾಲಿ ಆಗಿಬಿಡ್ತದೆ ರೀ ಯಾಕಂದ್ರೆ ಎಲ್ಲರೂ ಊರಿಗೆ ತಯಾರಾಗಿ ನಿಂತಾರ ಇನ್ನು ಯಾರಿಗೆ ಬಳಿ ಉಡ್ಸ್ಕೊಂಬಂದಿಲ್ಲ ಏನು ಜಾತ್ರೆ ಸಂತೆ ಮಾಡಿಲ್ಲ ಆದ್ರೆ ಹೀಗೆ ನಾನು ಓದ್ತೀನಿ ಅಂತೇಳಿ ನಿಂತಾರೆ ಆದರೆ ಇಲ್ಲಿ ನೋಡ್ರಿ ಇವರಂತೂ ರೆಡಿಯಾಗೇ ಬಂದಾರೆ ನಮ್ಮ ಸಣ್ಣವರು ಸಮೃದ್ಧಿ ಕೂಡ ಮೊದಲಿಗೆ ರೆಡಿಯಾಗಿ ಹೊಂಟ್ಬಿಟ್ಟಿಡ್ರಿ ಅಕ್ಕ 9 ಬಸ್ಸಿಗೆ ಓದ್ತೀನಿ ಅಂತ ಹೇಳ್ತಿದ್ದಳು ಆದ್ರೆ ನಾನೇ ಒಂದು ಸ್ವಲ್ಪ ಇವರಿಬ್ಬರಿಗೆ ತಡ್ದೆ ಯಾಕಂದ್ರೆ ಬಳಿ ಅದು ಉಡ್ಸ್ಕೊಂಬರ್ಲಿಕ್ಕೆ ಲೇಟ್ ಆಯ್ತು ಮತ್ತು ಸಂತ್ಯಾಗ ಬೇರೆ ಏನೋ ಹೋಗಿ ಬರೋದೈತಲ್ರಿ ಹಂಗಾಕಿಸಿಂದ ಸಣ್ಣವ ಎಷ್ಟು ಹೇಳಿದ್ರು ಕೇಳಿಲ್ಲ ಆ ಕಡೆ ನಾ ಸಂತೆ ಮಾಡ್ಕೊಂಡು ಬಳಿ ಉಟ್ಕೊಂಡು ಆ ಕಡೆ ಹೋಗ್ತೀನವ ಮೊದಲು ನಮ್ಮ ಪಿಸ್ವಿ ತಯಾರು ಮಾಡಂತ ಹೇಳಿದ್ರು ಅವತ್ತಟೆ ಅವ್ರದ್ದು ಬುತ್ತಿ ಪಿಸ್ವಿ ಎಲ್ಲ ರೆಡಿ ಮಾಡ್ಕೊಂಡು ಸೀರೆ ಉಟ್ಕೊಂಡೆ ಹೊಂಟಾರಿ ಈ ಸೀರೆ ನಾನು 2 ಕಲರ್ ಸೀರೆ ತೊಗೊಂಡಿದ್ನಲ್ರಿ ನಾನು ಒಂದು ನೀಲಿ ತಣ್ಣಿನ ಸೀರೆ ಇದೊಂದು ಕೆಂಪು ಸೀರೆ ತೊಗೊಂಡಿದ್ದೆ ಇವೆರಡು ಸೀರೆ ಅಂತ ಇದು ಈ ನಮ್ಮ ಸಣ್ಣವರಂತೂ ಈ ಥರ ನಾವು ಉಡೋಂಥವು ಜರ ಮಟ್ಟ ಕಲರ್ ಸೀರೆ ಉಡಂಗಿಲ್ಲ ಅವರು ಇಷ್ಟ ಕಲರ್ ಬೇಕು ಅವ್ರಿಗೆ ಸೀರೆ ಅಂದರೆ ಉಡ್ತಾರೆ ಹಾಗಾಗಿಸಿಂದ ಅವರಿಗೆ ಕೆಂಪು ಕಲರ್ ಸೀರೆ ತೊಗೊಂಡಿದ್ರು ನಾನು ಈ ಥರ ನಾನಂತೂ ಅಷ್ಟೊಂದು ಕಡಾಕ್ ಸೀರೆ ತೊಗೊಳಂಗಿಲ್ಲ ರೀ ಅಷ್ಟೇ
ಜಾಸ್ತಿ ಕಡಾಕಿದ್ರಿ ಬಡ್ದು ಸೀರೆ ಆ ಥರ ಸೀರೆ ತೊತೀನಿ. ಆದ್ರೆ ಆಕಿ ಬೈತಾಳ್ರಿ, ಆ ಥರ ಸೀರೆ ಚಂದ ಕಾಣಲ್ಲ, ಖಡಕ್ಕಾಗಿರ್ಬೇಕು ಸೀರೆ ಅಂತ ಹೇಳ್ಕೆಸಿಂದ ಈ ಥರ ಹಳದಿ ಕೆಂಪ ಈ ಥರ ಖಡಕ್ಕಾಗಿರ್ಬೇಕಂತಾಳೆ. ಅದಕ್ಕೆ ಆಕೆಸಿಂದ ಆಕಿಗೆ ಈ ಕೆಂಪು ಸೀರೆನೇ ತೊಗೊಂಡಿದ್ರಿ. ಇನ್ನೊಂದು ನೀಲ್ದ ಹಣ್ಣಿನ ಸೀರೆ ತೊಗೊಂಡಿದ್ದಲ್ರಿ ನಾನು, ಅದು ಅಂತೂ ಅಕ್ಕಗೆ ಉಡ್ಸಿದ್ರಿ. ಇವರಿಬ್ರಿಗೆ ಆಯ್ತು ರೀ ಅವೆರಡು ಸೀರೆ ಅಂತೂ. ಸಣ್ಣವಾಗ ಕೆಂಪು ಸೀರೆ ಉಡಿಸ್ದ, ಮತ್ತು ಅಕ್ಕಗೆ ಅದು ನೀಲ್ದ ಹಣ್ಣಿನ ಸೀರೆ ಇದ್ರ ಜೋಡಿ ಇನ್ನೊಂದು ತೊಗೊಂಡಿದ್ನಲ್ರಿ, ಅದು ಅಂತೂ ಅಕ್ಕಗೆ ಉಡ್ಸದ. ಇವಾಗಂತೂ ನಾವು ಸಂತೆಗೆ ಹೊಂಟಿದ್ದೇವೆ ರೀ. ನಮ್ಮ ಸಮೃದ್ಧಿ ಮತ್ತು ಎಲ್ಲರೂ ಹೊಂಟಿದ್ದಾರೆ, ಹುಡುಗರು ಎಲ್ಲರೂ ಹೊಂಟಿದ್ರು. ನಾನು ಓದ್ತೀನಿ ನೀನು ಓದ್ತೀನಿ ಸಂತೆಗೆ ಅಂತೇಳಿ ಅವರೇ ಮೊದಲು ತಯಾರಾಗಿದ್ರು ಬಿ ನಮ್ಕಿಂತ. ಸಣ್ಣವಂತೂ ಎಲ್ಲ ಪಿಸಿಬಿದೆಲ್ಲ ಈ ಕಡೆ ತೊಗೊಂಡು ಬಂದಿಡ್ರಿ. ಸಂತೆ ಮಾಡ್ಕೊಂಡ್ಮೇಲೆ ನಮ್ಮ ಗಡುಗಳು ಪಾಪ ಒಯ್ದ ಬಿಟ್ಟು ಬರ್ಬೇಕು ಅಂದ್ಕೊಂಡಿದ್ದೆ ರೀ. ಇಲ್ಲೇ ರೇವೂರು ಅವ್ರದ್ದೇನು ಊರೇನು ಭಾಳ ದೂರ ಇಲ್ರಿ, ಇಲ್ಲೇ ಒಂದೇ 3 ಕಿಲೋಮೀಟ್ರೂ ಆಗಂಗಿಲ್ಲ ನಮ್ಮ ಊರ್ಲಿಂತ, ಅಷ್ಟು ಸನ್ನಿ ಅದ ಊರ. ಅದಕ್ಕೆ ಕೇಸಿಂದ ಅವರು ಆ ಕಡೆ ಬೇರೆ ಕಡೆ ಊರಿಗೆ ಹೋಗೋರಿದ್ರು ರೀ. ಹಂಗಾಕೇಸಿಂದ ಆ ಕಡೆ ಗಾಡಿ ಏನೋ ರೆಡಿ ಆಗಿತ್ತಂತ, ಅದಕ್ಕೆ ಇಷ್ಟೊಂದು ಗಡ್ಬಡ ಆಯ್ತು ಸಂತೆ ಮಾಡ್ಬೇಕಾದ್ರೆ. ಅದಕ್ಕಾಗಿ ಇವಾಗ ಬಳಗಾರ ಅಂಗಡಿಗೆ ಹೊಂಟಿದ್ದಾರೆ, ಬಳಗಾರ ಬಜಾರ್ದಾಗ ಹೊಂಟಿದ್ದೆವು. ಅವ್ರಿಗೆ ಇಷ್ಟ ಮೊದ್ಲು ಸಣ್ಣಗೆ ಇಷ್ಟ ಬಳೆ ಉಡಿಸಿ ಪಳಾರ ಹಾಕ್ಯಸಿಂದ ಮತ್ತು ಏನರ ಸಂತೆ ಮಾಡಿಸ್ಕೇಸಿಂದ ಮೊದ್ಲು ಬಿಟ್ಟು ಬರಲಿ ಗಾಡಿ ಅಂತ ಹೇಳ್ಕೇಸಿಂದ. ಯಾಕಂದ್ರೆ ಲೇಟ್ ಆಯ್ತಂದ್ರೆ ಅಂತೂ ಆ ಕಡೆ ಹೋಗೋ ಗಾಡಿ ಅಂತೂ ತಪ್ಪು ಬಿಡ್ತಿದ್ರಿ ಅವರಿಗೆ. ಹಂಗೆ ಆಕೇಸಿಂದ ಒಂದು ಸ್ವಲ್ಪ ಗಡ್ಬಡ ಬಿದ್ದಕೇಸಿಂದ ಬಂದೆವು. ಮನ್ಯಾಗ ಕೆಲಸ ಅಂತೂ ಬಡನೇ ದೊಡ್ಡನೇ ಮಾಡಿಬಿಟ್ಟಿದ್ದಾರೆ ನಾವು ಇವತ್ತು. ಯಾಕಂದ್ರೆ ಈ ಮುಂಜಾನೆ ಎದ್ರು ಪ್ಲೇನ್ ಆಯ್ತು ರೀ, ಅವರು ಊರಿಗೆ ನಾ ಹೋಗ್ತೀನಿ ನೀವು ಹೋಗ್ತೀನಿ ಅಂತ ತಯಾರಾಗಿದ್ರು. ಇನ್ನೊಬ್ಬರು ನಮ್ಮ ಸಣ್ಣ ಮಾವರೊಬ್ಬರು ಬಂದಿದ್ರು, ಅವರು ಅಂತೂ ಎಲ್ಲರ್ಕಿಂತ ಮೊದಲೇ ತಯಾರಾಗಿ ನಿಂತಿದ್ರು. ಒಂದು ಸ್ವಲ್ಪ ನಾವು ಬಾಜಾರ್ದಾಗ ಬರ್ತೀವಿ ಕುಂದರಿ ಅಂತ ಹೇಳ್ಕೇಸಿಂದ ಅಲ್ಲೇ ಮನ್ಬೇಲಕ್ಕೆ ಕುಂದಿಸಿ ಬಂದಿದ್ದೆವು. ಇವಾಗ ಬಳಗಾರ ಅಂಗಡಿಗೆ ಬಂದಿದ್ದೇವೆ ರೀ. ಮೊದ್ಲಿಗೆ ನಮ್ಮ ಸಣ್ಣವ್ರಿಗೆ ಉಡಿಸ್ತೇವೆ ಬಳೆ ಉಟ್ಕೊ ಅಂತ ಹೇಳ್ತಿದ್ದ, ಆದ್ರೆ ನಾವು ಅಲ್ಲಗತ್ತಿದ್ರು ಅವರು. ಯಾಕಂದ್ರೆ ಬಳೆ ಭಾಳ ಇಷ್ಟ ನಾವು ಅಲ್ಲತ್ತಿದ್ರು. ಆದರೂ ಜಾತ್ರೆ ಅಂದಲ್ರಿ ಈಗ, ಅದಕ್ಕಾಗಿ ಅವು ತೆಗೆದ್ಕೇಸಿಂದ ಮತ್ತೊಂದು ಕಲರ್ ಉಟ್ಕೋರಿ ಮನ್ಸಿಗೆ ಬಂದಂದ್ರೆ ಕಲರ್ ಪಸಂದ್ ಬರ್ಲಾಗಿ ಅವ್ರಿಗೆ. ಯಾವ ಕಲರ ಇಷ್ಟು ಕಲರ್ದಾಗ ಯಾವ ಕಲರ್ ಪಸಂದ್ ಬರ್ಲಿವು, ಆದರೂ ಒಂಥರ ಕಲರ್ ಪಸಂದ್ ಮಾಡ್ಕೇಸಿಂದ ಅವ್ರ ಬಳೆ ಇಟ್ಕೊಳಕತ್ತಿದ್ರು. ಇಲ್ಲಿ ನಮ್ಮ ಬವರು ಮತ್ತು ಅಕ್ಕ ಬಳೆ ಇದ್ರ ಬಳೆ ತೊಳತ್ತಿರ ಅವ್ರು, ಟೇಸ್ನರ್ ಬಳೆ. ಬೋರಮ್ಮಗೆ ಒಂದು ಸೆಟ್ಟ ಮತ್ತು ಸಮೃದ್ಧಿಗೆ ಬಾಗುಗ ಯಾವ ಕಲರ್ ಬೇಕೋ ಆ ಕಲರ್ ಹಳೇನ್ರಿ ಇದ್ದು ಬಳೆ ಅಂತೂ ಭಾಳ ಚಂದ. ಪೂರ್ತಿ ಹಳೇನಿದ್ದು 100 ರೂಪಾಯಿಗೆ 4 ಬಳೆ ಇರೋ, ಜಾಸ್ತಿ ಏನು ಬಳೆ ಬರ್ತಿಲ್ಲ. ಈ ಕೈಗೆ 2 ಈ ಕೈಗೆ 2 ಬಿಲ್ಬಾರ್ ಥರ ಅಂದ್ರೆ ಬಳಿನೇ ಒಂದು ಸ್ವಲ್ಪ ಹಳ ಇದ್ದು, ಈ ಕೈಗೆ 4 ಈ ಕೈಗೆ 4. ಇಲ್ಲಿ ನಾವು ಸ್ವಲ್ಪ ಬೆಂಡೆ ಬತ್ತಸ ಹಳ ತೊಗೊಂಡು ಹೋಗ್ಬೇಕಂತ ಹೇಳ್ಕೇಸಿಂದ ಬಂದಿದ್ದೇವೆ ರೀ. ಯಾಕಂದ್ರೆ ಅವರು ಹಿಂದ್ಗಡೆ ತೊಗೊಂಡು ಹೋಗ್ಬೇಕಾದ್ರಂತೂ ನಾವು ಹೋಗೋದ್ರಾಗಂತೂ ರೀ ಯಾರೂ ನಿಂದ್ರಂಗಿಲ್ಲ ರೀ. ನೋಡಿರಲ್ಲ ನಮ್ಮ ಸಣ್ಣವಂತೂ ಪಿಸ್ಬಿ ತೊಗೊಂಡೇ ಬಂದಾರ, ಹಂಗೆ ನಾ ಈ ಕಡೆದೇ ಹೋಗ್ತೀನಿ ಅಂತ ಹೇಳ್ಕೇಸಿಂದ. ಅದಕ್ಕಾಗಿ ನೀವು ಅಂಕತಕ್ಕ ಬಳೆ ಉಟ್ಕೋರೋ ನಾನು ಮತ್ತು ನಮ್ಮ ಬೋರಮ್ಮ ಬಂದಿದ್ದೇವೆ ರೀ. ಇಬ್ಬರು ಪಳಾರ ತೊಗೊಂಡು ಹೋದ್ರೈತೆ ಅಂತ ಹೇಳ್ಕೇಸಿಂದ ಬೆಂಡ ಬತ್ತಾಸ ಮತ್ತು ಖಾರದಾಣಿ ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ರು. ನಾನು ಚುರ್ಮುರು ಚೀಲ ಅಂತೂ ನನ್ನ ಮನೆಗೆ ತಂದಿಟ್ಟಿದ್ದಲ್ರಿ. ಹಂಗೆ ಹಾಕಿಸಿಂದ ಅದು 1 kg ಅದು 1 kg ಬೆಂಡ್ ಬತ್ತಾಸ 1 kg ತೊಗೊಂಡಿದ್ದ, ಮತ್ತು ಫಳಾರ 1 kg ತೊಗೊಂಡಿದ್ದ. ಸರ್ದಿ ಬಂದ ಪೂರ್ತಿ ಎಲ್ಲ ಗಂಟಲು ದನಿ ವಯಸ್ಸಂತೂ ಒಟ್ಟು ಕ್ಲಿಯರ್ ಬರ್ಲಾಗ್ಯದ್ರಿ. ವಯಸ್ಸು ಈ ವಿಡಿಯೋಕ್ಕಂತೂ ವಯಸ್ಸು ಅವ್ರು ಜಾಸ್ತಿ ಕೊಡೋದೈತೆ. ಯಾಕಂದ್ರೆ ಜಾತ್ರೆ ಆದಮೇಲೆ ಎಲ್ಲ ಪೂರ್ತಿಯಾಗಿ ಎಲ್ಲ ಕಡೆ ಹಾಡ ಹಚ್ಬಿಟ್ಟಿರಲ್ರಿ. ಹಂಗಾಕೇಸಿಂದ ವೀಡಿಯೋ ಮಾಡಪ್ಲೇನೇ ಇದ್ದಿದ್ದಿಲ್ಲ ಇಲ್ಲಿ. ಪೂರ್ತಿ ಸೌಂಡ್ ತೆಗೆದ ವಯಸ್ಸು ಅವ್ರು ಕೊಡ್ಬೇಕಂದ್ರಂತೂ ಒಟ್ಟು ಸೌಂಡ್ ನಂದು ವಾಯ್ಸ್ ಕೊಡ್ಲಿಕ್ಕೆ ಬರ್ಲಾಗಿತ್ತು, ಅಷ್ಟು ಸರ್ದಿ ಬಂದ ಕೇಸಿಂದ. ಆದ್ರೂ ಹೆಂಗೋ ಒಂದು ಸ್ವಲ್ಪ ಕೊಡ್ಲತ್ತಿದ್ದ, ಸ್ವಲ್ಪ ದನಿ ಚೇಂಜ್ ಬರ್ಲಾಕತ್ತಿತ್ತು. ಇವಾಗ ಫಳಾರದು ಎಲ್ಲ ತೊಗೊಂಡೇವ್ರಿ. ತೊಗೊಂಡು ಕೇಸಿಂದ ನಾನು ಅದೊಂದು ಅಂದರೆ ಬೆಂಡೆ ಬತ್ತಸ 1 kg ಖಾರದಾಣಿ 1 kg ತೊಗೊಂಡಿದ್ದೆ ನಾನು. ಆಮೇಲೆ ಇದ್ದಿದ್ದೆಲ್ಲ ಮತ್ತು ನೋಡ್ತಾರೈತೆ ಅಂತ ಹೇಳ್ಕೇಸಿಂದ ಇಲ್ಲಿ ಜಿಲೇಬಿ ಇಟ್ಟಿರಿ. ಜಿಲೇಬಿ 1 kg ತೊಗೊಂಡ, 3 1 kgನೇ ತೊಗೊಂಡಿದ್ರು ನಾನು. ಯಾಕಂದ್ರೆ ಆಮೇಲೆ ತೊಗೊಂಡ್ರೆ ಆಯ್ತು ಅಂತ ಹೇಳ್ಕೇಸಿಂದ ಎಷ್ಟು ಹೊತ್ತೋ ಅಷ್ಟ ಅಂತ ಹೇಳ್ಕೇಸಿಂದ. ಅದಕ್ಕಾಗಿ ಈಗ ಬೆಂಡೆ ಬತ್ತಾಸ ತೊಗೊಂಡು ಕೇಸಿಂದ ಇನ್ನು ಹೋಗ್ಬೇಕ್ರಿ. ಅವರು ಬಳೆ ಉಟ್ಕೊಳಕ್ಕೆ ಕುಂದರ್ಸಿ ಬಂದಿದ್ದವರು, ಇಬ್ಬರು ಬಳೆ ಉಟ್ಕೊಳಕತ್ತಿದ್ರಲ್ಲಿ. ಇವಾಗ ಬಳೆ ಉಟ್ಕೊಳಕ್ಕೆ ಬಂದಿದ್ದೇವೆ ರೀ ಮೊದಲಿಗೆ. ಯಾಕಂದ್ರೆ ಒಂದು ಸ್ವಲ್ಪ ಲೇಟ್ ಆದ್ರಂತೂ ಪೂರ್ತಿ ಗರ್ದಿ ಆಗಿಬಿಡ್ತದೆ ರೀ. ಇವತ್ತಂತೂ ಸಂತೆ ಅದಲ್ರಿ, ನಿನ್ನೆಂತೂ ಜಾತ್ರೆ ಆಯಿತು. ಇವತ್ತೆಲ್ಲ ಬಳಗಾರದ ಬಳೆ ಇಟ್ಕೊಳ್ಳೋದು ಮತ್ತು ಎಲ್ಲ ಸಂತೆ ಮಾಡೋದು ಜಾಸ್ತಿ ಜೋರಾಗೈತೆ. ಅದಕ್ಕೆ ಮೊದಲಿಗೆ ಅವ್ರಿಗಿಬ್ಬರಿಗೆ ಅಂತೂ ಮೊದಲ ಫಸ್ಟ್ ಬಳೆ ಉಡ್ಸೋದ್ರಿ. ಬಳೆ ಉಡ್ಸೋದ್ಮೇಲೆ ಸಣ್ಣ ಅಂತೂ
ಅವರು ಊರಿಗೆ ಹೋಗೋರು ಇದ್ರಿ ಇವತ್ತು. ಹಂಗಾಗಿ ಕೇಸಿಂದ ಪಿಸ್ಬಿ ಅದೆಲ್ಲ ಬುತ್ತಿ ಈ ಕಡೆ ತೊಗೊಂಡು ಬಂದಿದ್ರು. ಅವರು ಕಡೆ ಊರಿಗೆ ಹೋದರು. ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಅಂತೂ ಇದು ಇದ್ರಾಗ ಆಡ್ಲತ್ತಾರ ಕಾರ್ನ್ಯಾಗ. ಅದ್ರಾಗ ಕುಂದ್ರಾ ಟೈಮಿಗೆ ನಾನು ಆಡ್ತೀನಿ ಅಂತ ಕೇಸಿಂದ ಇಬ್ಬರು ಕೂತಿದ್ರು. ಆದ್ರೆ ಹಿಂದ್ಗಡೆ ಒಂದು ಸಾವನ್ನ ಅಳ್ಳಾಕತ್ತಿದ್ರು. ಆಮೇಲೆ ಅದು ಸುತ್ತ ಚಕ್ರ ತಿರುಗ್ತದಲ್ರಿ, ಹಾಗಾಗಿ ಚಕ್ರ ಬಂದಂಗೆ ಹಾಕಿಸಿಂದ ಸಮ್ಮು ಬಿ ಹೇಳತ್ತೀನಿ, ಸಮೃದ್ಧಿ ಬಿ ಹೇಳತ್ತೀವಿ. ಈ ವಿಡಿಯೋ ಅಂತೂ ಇವತ್ತು ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮುಂದಿನ ವಿಡಿಯೋ